ಕೇಂದ್ರ ಇಳಿಸಿ ಮಾರಾಟ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡು ಸಮಾಜದ ಭಾಗವಾಗಿದ್ದರೂ ಬದಲಾದ ದಿನಮಾನಗಳಲ್ಲಿ ಕುಲಕಸಬನ್ನು ತೊರೆಯಲಾಗದೆ ಮುಂದುವರಿಸಿಕೊಂಡು ಬರುತ್ತಾ ಹಲವು ಪೀಳಿಗೆಗಳ ಹಸಿವು ನೀಗಿಸುವ ಕಾಯಕದಲ್ಲಿ ನಿರತವಾಗಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ. ಅದ್ಯಾಗೂ ವೃತ್ತಿ ಪೋಷಣೆ ಮಾಡಲಾಗದ 25% ಹೆಚ್ಚಿನ ಮಂದಿ ಮೂಲ ಕಸಬನ್ನು ಅನಿವಾರ್ಯವಾಗಿ ತೊರೆಯಬೇಕಾದುದು ವಿಷಾದದ ಸಂಗತಿಯಾಗಿದೆ. ಇನ್ನುಳಿದವರು ವೃತ್ತಿ ಪೋಷಣೆ ಮತ್ತು ಸರ್ಕಾರದ ಅಬ್ಕಾರಿ ನೀತಿಗಳಿಗೆ ಹೊಂದಿಕೊಂಡು ವೃತ್ತಿಯನ್ನು ಮುನ್ನಡೆಸುತ್ತಿದ್ದಾರೆ. ಈ ಹಿಂದೆ ಅವರಿಗೆ ಅಬ್ಕಾರಿ ಮೂಲದಿಂದ ದೊರೆಯುತ್ತಿದ್ದ 20% ಲಾಭಾಂಶವು ಈಗ 10% ಕುಸಿದುಕೊಂಡಿರುವುದು ಮುಖ್ಯ ಆತಂಕಕ್ಕೆ ಕಾರಣವಾಗಿದೆ. ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯದಲ್ಲಿನ ಈಡಿಗ ಬಿಲ್ಲವ ಸಮಾಜದ ಆರ್ಥಿಕ ವ್ಯವಸ್ಥೆ ಅಸ್ತವ್ಯಸ್ತಗೊಂಡು ದುರ್ಬಲಗೊಂಡಿರುತ್ತದೆ. ಕಾನೂನುಗಳ ದುರ್ಬಳಕೆ, ಜಾಮೀನಿಲ್ಲದ ಪ್ರಕರಣಗಳಲ್ಲಿ ಇವುಗಳನ್ನು ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸುವುದು, ಉದ್ದೇಶಪೂರ್ವಕ ದಾವೆಗಳನ್ನು ಹೂಡುವುದು, ಇಂತಹ ಶೋಷಣೆ ಹೆಚ್ಚಾಗಿದ್ದು ಹಣಬಲ ಉಳ್ಳವರ ಸಂಖ್ಯೆ ಹೆಚ್ಚಾಗಿ ಕುಲ ಕಸುಬುದಾರರನ್ನು ಈ ವೃತ್ತಿಯಿಂದ ಹೊರ ದಬ್ಬುವ ಕೆಲಸ ಅವಿರತವಾಗಿ ಸಾಗುತ್ತಾ ಬರುತ್ತಿದೆ. ದಯಮಾಡಿ ಅಬ್ಕಾರಿ ಉದ್ಯಮದಲ್ಲಿ ತೊಡಗಿರುವ ಈಡಿಗ ಬಿಲ್ಲವ ಸಮಾಜದ ಉದ್ದಿಮೆದಾರರಿಗೆ 20% ಲಾಭಾಂಶ ನೀಡುವುದನ್ನು ಮುಂದುವರಿಸಬೇಕು. ವಿಧಿಸಿರುವ ಸನ್ನದಿ ಶುಲ್ಕವನ್ನು ಹಿಂಪಡೆಯಬೇಕು. ಮೂಲ ಕಸುಬುದಾರರ ಹಿತಕ್ಕಾಗಿ ರಾಜ್ಯ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ರವರು ನೀಡಿರುವ ಸಲಹೆಗಳನ್ನು ಪರಿಗಣಿಸಬೇಕು. ತೆಲಂಗಾಣ ಮಾದರಿಯಲ್ಲಿ ಅಲ್ಲಿನ ಗೌಡ ಸಮುದಾಯಕ್ಕೆ ನೀಡಲಾದ ವ್ಯಾವಹಾರಿಕ ಬೆಂಬಲದ ಜೊತೆಗೆ ವ್ಯಾವಹಾರಿಕ ಲಾಭಾಂಶವನ್ನು ರಾಜ್ಯದ ಸ್ಥಳೀಯ ಈಡಿಗ ಬಿಲ್ಲವ ಸಮುದಾಯದ ಮೂಲ ಕಸುಬುದಾರರಿಗೆ, ಸನ್ನದುದಾರರಿಗೆ ನೀಡಲು ಸರ್ಕಾರ ಮಟ್ಟದಲ್ಲಿ ಒಂದು ಸಮಿತಿ ರಚಿಸಿ ಸಮಿತಿ ವರದಿಯನ್ನು ಕಾಲಮಿತಿಯೊಳಗೆ ಅನುಷ್ಠಾನಕ್ಕೆ ತರಲು ಕ್ರಮ ಕೈಗೊಳ್ಳಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸುತ್ತೇನೆ. ಸಭಾನಾಯಕರೇ, ಸರ್ಕಾರಿ ಸಚಿವನ ನಾನೇ ಉತ್ತರ ಕೊಡ್ತಾ ಇದ್ದೀನಿ. 2005ರಲ್ಲಿ 20% ಇದ್ದದ್ದನ್ನು 10% ಇಳಿಸಿತ್ತು. ಇದು ಕಾಮನ್ ಆಗಿ ಓನ್ಲಿ ಬಿಲ್ಲವ ಅಥವಾ ಈಡಿಗರಿಗೆ ಮಾತ್ರ ಅಲ್ಲ, ಎಲ್ಲ ಮಾರಾಟಗಾರರಿಗೆ ಸಂಬಂಧಪಟ್ಟಂತೆ 20% ಇದ್ದದ್ದನ್ನು 10% ಅವತ್ತು ಇಳಿಸಿದರು. ಮರ್ಚೆಂಟ್ ಅಸೋಸಿಯೇಷನ್ದವರು ನಮ್ಮ ಮನವಿ ಕೊಟ್ಟಿದ್ದಾರೆ, ಅದು ಪರಿಶೀಲನೆ ಹಂತದಲ್ಲಿ ಇದೆ. ಮುಂದೆ ಹರಾಜು ಮಾಡಬೇಕು ಅಂತೇಳಿ ಒಂದು ಸರ್ಕಾರದ ಯೋಚನೆ ಇದೆ. ಹರಾಜಿನಲ್ಲಿ ಬೇಕಾದ ರಿಸರ್ವೇಷನ್ ತರಲಿಕ್ಕೆ SC ST ಬಿಲ್ಲವ ಇದೇನು ಹಲವಾರು ಸಮಾಜಗಳು ಮೊದಲು ಮಾಡ್ತಾಯಿದ್ವು, ಅವ್ರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕಂತಕ್ಕಂಥ ಯೋಚನೆ ನಮ್ಮ ಹತ್ರ ಇದೆ. ಅದ್ರ ಜೊತೆಗೆ ತೆಲಂಗಾಣದಲ್ಲಿ ಕೆಲವು ವಿಷಯದಲ್ಲಿ ರಿಸರ್ವೇಷನ್ ಕೊಡ್ತಾರೆ ಅಥವಾ ಲಾಭಾಂಶವನ್ನು ಹೆಚ್ಚಿಗೆ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ಹಿರಿಯ ಸದಸ್ಯರು ಈಗ ತಾನೇ ಮಾತನಾಡಿದ್ದಾರೆ. ಸಾಧ್ಯ ಆದರೆ ತೆಲಂಗಾಣಕ್ಕೆ ಒಂದು ಕಮಿಟಿಯನ್ನು ಕರೆಸಿ ಅದನ್ನು ಅಲ್ಲಿ ಏನು ನಡೀತಾ ಇದೆ, ಅದೇನೆಲ್ಲ ಲಾಭ ಆಗ್ತಿದ್ರೆ ಅಥವಾ ಜನಾಂಗಕ್ಕೆ ಸಹಾಯ ಆಗ್ತಿದ್ರೆ ಅದನ್ನು ರಿಪೋರ್ಟ್ ತರಿಸಿ ಕ್ರಮ ಕೈಗೊಳ್ತಾರೆ. ಡಾಕ್ಟರ್ ತಲವಾರ್ ಸಾಬಣ್ಣ ಅವರು.